ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶಿವಾರಿ ಅಂತ. ನೀವ್ಯಾರು ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನಾವು ಹಬ್ಬದ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಶಾಪಿಂಗ್ಗೆ ನಾನು ನಮ್ಮ ಮನೆಯವ್ರು ನೋಡಿ ಹೆಂಗೆ ಇಟ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋದೆ. ಹಾಗಾಗಿ ಹೋಗಿ ತೊಗೊಂಬರ್ತಾ ಇದ್ದೀವಿ. ಮಾವಿನ ಸೊಪ್ಪು, ಆಮೇಲೆ ಮನೆಗೆ ಸ್ವಲ್ಪ ಸಾಮಾನುಗಳು ಎಲ್ಲನೂ ತೊಗೊಂಬರ್ತಿದ್ದೀವಿ. ಗಣೇಶ ಕೂರಿಸಿದ್ವಿ. ಗಣೇಶನ ಸಹ ನೋಡ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಗಣೇಶ ಚಿಕ್ಕವೆಲ್ಲ ಇಷ್ಟೊಂದು ರೇಟ್ ಇರ್ತಾವಲ್ಲ. ಅವ್ರು ಸಣ್ಣ ಹುಡುಗರಲ್ಲಿ ಕೂರಿಸ್ತಿದ್ದು ಅದನ್ನೆಲ್ಲ ಹೇಳ್ತಾ ಇದ್ರು. ಅಮ್ಮಗೆ ಕೂರಿಸ್ತಿದ್ರು ಹಿಂಗೆ ಅದನ್ನು ನೋಡ್ಕೊಂಡು ತಮಾಷೆ ಮಾಡ್ಕೊಂಡು ಬರ್ತಾ ಇದ್ವಿ. ಯಾವ ಥರ ಹಬ್ಬಕ್ಕೆ ಸಾಮಾನು ತಗೊಂಡು ಹೋಗ್ತಾರೆ. ಅಮ್ಮ ಹೋಯ್ತಾ ಅವಳೆ. ಅಮ್ಮ ತಿರ್ಗೆ ಹಾಂ ಅಮ್ಮ ವಿಡಿಯೋನ ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು, ಬಾಗಿನ ಸಾಮಾನೆಲ್ಲ ತಂದಿದ್ದು, ಪೂಜೆ ಮುಗೀತು. ಈಗ ಅಡುಗೆ ಮಾಡಬೇಕು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಗೌರಿ ಹಬ್ಬಕ್ಕೆ ಬಂದು ನಾನು ಕಿಚಡಿ ಮತ್ತು ಬೋಂಡಾ ಜಾಮೂನು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಇದನ್ನು ಈಗ ನಮ್ಮ ಮನೆಯವ್ರು ಗೌರಿ ಗುಡಿಗೆ ಹೋಗೋಣ ರೆಡಿಯಾಗಿ ಅಂದರು. ಹಾಗಾಗಿ ಅಮ್ಮ ನಾನು ರೆಡಿಯಾಗಿ ಹೊರಟು ಈಗ ಗೌರಿ ಗುಡಿಗೆ ಹೋಗಬೇಕು. ಎಲ್ಲಿಗೆ ಹೋಗೋಣ ಅಂದರೆ ತುರುವೇಕೆರೆಯಲ್ಲಿ ಹೋಗೋಣ ಅಂತ ಅನ್ಕೊಂಡ್ವು ಗೌರಿ ಗುಡಿಗೆ. ಅದಕ್ಕೆ ನಮ್ಮ ಮನೆಯವ್ರು ಇಲ್ಲ, ಈ ಸತಿ ಮಾಡಲ್ ಗೌರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಬಂದು ಮಾಡಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಒಂದು 2 ವರ್ಷದಿಂದ ಹೋಗಿರಲಿಲ್ಲ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬಂದಿದ್ದರು. ಹಾಗಾಗಿ ಈ ಸಲ ಹೋಗಬೇಕು ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ನಾವು. ಬಂದು ತಾನೇ ಮಾಡಲ್ಲ ಅಮ್ಮ ಇಲ್ಲಿ ಕಿವಿಗೆ ಹಾಕೋಣದು. ಜಾತ್ರೆಯಲ್ಲಿ ಏನು ಬೇಕು ನೋಡು, ಏನು ಬೇಕು ಏನು ಬೇಕು. ಒಂದು ಹತ್ರ ಬಂದು ದರ್ಶನ ಆಯಿತು. ಈ ಊರಲ್ಲಿ 2 ಹತ್ರ ಕೂರಿಸ್ತಾರೆ ಗೌರಮ್ಮನ. ಹಾಗಾಗಿ ವರ್ಷನೂ ಒಂದು ಹತ್ರ ಕೂರಿಸೋರು. ಹೋದ ವರ್ಷದಿಂದ 2 ಹತ್ರ ಕೂರಿಸ್ತಾರೆ. ಒಂದೇ ಊರಲ್ಲಿ 2 ಹತ್ರ ಕೂರಿಸ್ತಾರೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಒಂದೇವ್ರ ದರ್ಶನ ಆಯಿತು ಗೌರಮ್ಮಂದು. ಈಗ ಇನ್ನೊಂದು ಗೌರಮ್ಮನ ದರ್ಶನ. ಯಾವಾಗಲೂ ನಾವು ಇಲ್ಲಿಗೆ ಬರ್ತಾಯಿದ್ವಿ. ಈ ಗೌರಮ್ಮನ ದರ್ಶನಕ್ಕೆ ಈಗ ಹೋಗ್ತಿದ್ದೀವಲ್ಲ, ಸೆಕೆಂಡು ಅಲ್ಲಿಗೆ. ಫಸ್ಟ್ನೇದು ಈ ವರ್ಷನೇ ನಾವು ಹೋಗಿರೋದು. ಕೂರಿಸಿದ್ರ ಹತ್ರ ಹೋದ ವರ್ಷದಿಂದ ಕೂರಿಸ್ತಿದ್ದಾರಂತೆ. ಹಾಗಾಗಿ ಈಗ ಹೋಗ್ತಾ ಇದ್ವಿ. ಇಲ್ಲೊಂದು ಸ್ವಲ್ಪ ರಶ್ ಇರುತ್ತೆ, ಅಲ್ಲೊಂದು ಸ್ವಲ್ಪ ರಶ್ ಇರಲಿಲ್ಲ. ಹಾಗಾಗಿ ಇಲ್ಲಿ ರಶ್ ಐತೆ. ಎಲ್ಲ ಕಾಣ್ತಿದ್ಯಾ?
ಗೌರಿನ ಅರ್ಶಿಣದಲ್ಲಿ ಮಾಡಿರ್ತಾರೆ, ಅದನ್ನು ತೊಗೊಬಂದು ಇದೇ ಕಲ್ಯಾಣಿಗೆ ಬಿಡೋದು. 2 ಗೌರಿನೂ ಇದೇ ಕಲ್ಯಾಣಿಗೆ ಬಿಡ್ತಾರೆ. ಆ ದೇವರಿಗೆ ಮೂಗ್ಬಟ್ಟು ಹಾಕಿರ್ತಾರೆ. ಆ ಮೂಗ್ಬಟ್ಟು ತೆಗಿವಾಗ ಗೌರಿ ಕಣ್ಣಲ್ಲಿ ನೀರು ಬರುತ್ತಂತೆ. ಅದನ್ನು ನೋಡೋಕ್ಕೆ ತುಂಬ ಜನ ಹೋಗ್ತಾರೆ. 9ನೇ ದಿನಕ್ಕೆ ದರ್ಶನ ಆಯಿತು. 2 ದೇವ್ರನ್ನ ನೋಡ್ಕೊಂಬಿಟ್ಟು ಬಂದ್ವಿ. ಇವಾಗ ಈಗ ಹೋಗ್ತಾ ಇದ್ದೀವಿ ತಿಪ್ಟೂರಿಗೆ. ನಾವು ಹೋಗೋದಕ್ಕೆ ಟೈಮ್ ಬಂದು ಇವಾಗ 6:15, ತಿಪ್ಟೂರಿಗೆ ಹೋಗೋದಕ್ಕೆ 7:15 ಆಗುತ್ತೆ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಐತೆ ನಮ್ಮ ಮನೆಯವ್ರಿಗೆ. ಮುಂದಿನ ವಾರ ಬರ್ತಡೇ ಐತೆ, ಹಾಗಾಗಿ ಅವರಿಗೆ ಶಾಪಿಂಗ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು ನಾನು. ನೋಡು ಇಲ್ಲಿ ಇದು ಫೋಟೋಗೆ ಹಾಕಲ್ಲ ಬರುತ್ತೆ. ಚೇಂಜ್ ಬರ್ತಮ್ಮ. ಇದು ಚೆನ್ನಾಯ್ತು ನೋಡು. ಈ ಟೈಪ್ ಒಂದು ಐತಾ? ಅಜಯ್ ರಿಸೆಪ್ಷನ್ ಹಾಕಿದೆ. ಆ ಕಲರ್ ಹಾಕಿದ್ ನೀನು. ಇದು ಚೆನ್ನಾಯ್ತು ನೋಡಿ. ವೈಟ್ ಟೈಮ್ ಬಂದು 9:15 ಆಯಿತು ತಿಪ್ಟೂರಲ್ಲೇ. ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಬಂದು ನಾನು ನಮ್ಮ ಮನೆಯವರು ಮಸಾಲೆ ದೋಸೆ ತಗೊಂಡು, ಅಮ್ಮ ಬಂದು ಪಾವ್ ಭಾಜಿ ತಗೊಂಡ್ಲು. ಈಗ ತಿನ್ಕೊಂಬಿಟ್ಟು ಊರಿಗೆ ಹೊರಟು ವೀಡಿಯೋನ ನಾನು ಗಣೇಶನ ಹಬ್ಬದ ದಿನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವ್ಯಾರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಅಮ್ಮನು ಮತ್ತು ನಮ್ಮ ಅಮ್ಮನೂ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ, ಮತ್ತೆ ಮೋದಕ ಮಾಡ್ತಾ ಇದ್ದಾರೆ. ಯಾವ ಥರ ಮೋದಕ ಯಾರು ಮಾಡಲ್ಲ ಇಲ್ಲಿಗಂತೆ ಹೇಳ್ಕೊಡ್ತೀವಿ ಅಂತ ಕೇಳ್ತೀರ. ನಾನು ಮಾಡ್ತೀನಿ, ನಂಗೆ ಗೊತ್ತು ಅಂತ. ಈ ಥರ ಮಾಡಿದ್ರೆ ನೋಡಿ, ಇದು ಇದನ್ನು ದೇವ್ರ ಗಿಡಕ್ಕೆ ಅಂತ ಯಾವ್ಯಾವ ಥರ ಐತೆ. ಯಾರು ಬೇಕು ಅಂದರೆ ಕರ್ಕೊಂಡ್ರಿ ಮೋದಕ ಮಾಡೋಕ್ಕೆ. ಸಿಹಿ ಕಡುಬು, ಖಾರ ಕಡುಬು ಮಾಡ್ತಾಯಿದ್ದೀವಿ. ಅಮ್ಮು ಮೋದಕ ನೋಡಿ ನಗೊಂಬು ಅಂತೂ ತಡೆಯೋಕ್ಕೆ ಆಗಲಿಲ್ಲ. ನಕ್ಕಿ ಸಾಕಾಯಿತು. ಈಗ ಬಂದು ಸ್ವೀಟು ಕಡುಬು ಆಯಿತು. ಈಗ ಖಾರ ಕಡುಬಿಗೆ ಇಟ್ಟಿದ್ದೀನಿ. ಹಾಗೆ ಬಾಂಡ್ಲಿ 1-2 ವಡೆ ಹಾಕೋಣ ಅಂತಲೂ ಇಟ್ಟಿದ್ದೀವಿ. ನಾನು ಬಂದು ಅಡುಗೆ ಎಲ್ಲ ರೆಡಿ ಆಗಿದೆ. ಊಟನ ಬಂದ್ ಮಾಡೋಣ ಅಂತ ನಾವು ಗಣೇಶನ ದೇವಸ್ಥಾನಕ್ಕೆ ಬಂದ್ವು. ಗಣೇಶನ ಹಬ್ಬದ ದಿನ ಇಡ್ತಾರೆ ಈ ಗಣೇಶನ. ಇದನ್ನು ಬಂದು ಬಿಡೋದು ಡಿಸೆಂಬರಲ್ಲಿ ಬಿಡ್ತಾರೆ. ತುಂಬ ಚೆನ್ನಾಗಿ ಜೋರಾಗಿ ಜಾತ್ರೆ ಎಲ್ಲ ಮಾಡ್ತಾರೆ. ಹಾಗೆ ಈಗ ಮಧ್ಯದಲ್ಲಿ ಅಕ್ಟೋಬರಲ್ಲೆಲ್ಲ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಣೇಶ ಇಟ್ಟಾಗ ಬೀದಿನೇ ಏರಿಯಾನೇ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮಗೆ 2 ತಿಂಗಳವರೆಗೂ. ಆಮೇಲೆ ಡಿಸೆಂಬರಲ್ಲಿ ಗಣಪತಿನ ಬಿಡ್ತಾರೆ. ಅದಕ್ಕೆ ಬಂದು ಅಮ್ಮ ಬಾಗಿನ ತಗೊಬಂದಿದ್ರು. ಬಾಗಿನ ಸಾಮಾನು ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ಅಮ್ಮ ಗಣೇಶನ ಹಬ್ಬದ ದಿನ ಬಂದರೆ ಅದಕ್ಕೆ ಎಲ್ಲ ಅವಾಗೇ ಇಟ್ಟು ಪೂಜೆ ಮಾಡಿದ್ದೀನಿ ನಾನು. ನಮ್ಮೂರು ಗಣಪತಿಯನ್ನು ಈ ಥರ ಕರ್ಕೊಂಬರ್ತಾರೆ. ಯಾರೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಹಾಗಾಗಿ ನಾನು ಆ ವಿಡಿಯೋನ ತೊಗೊಂಡು ನನ್ನ ಇದಕ್ಕೆ ಹಾಕಿದ್ದೀನಿ. ನಾನು ನಮ್ಮೂರಲ್ಲಿ ಯಾವ ಥರ ಗಣಪತಿನ ತೊಗೊಂಬರ್ತಾರೆ ಅಂತ. ಇಲ್ಲೇ ಸಹ ಗಣಪತಿ ಮಾಡೋದು, ನಮ್ಮೂರಲ್ಲೇ ಗಣಪತಿ ಮಾಡ್ತಾರೆ. ಆ ಗಣಪತಿನೇ ತೊಗೊಂಬರೋದು. ಈ ಥರ ಕರ್ಕೊಂಬರ್ತಾರೆ ನಮ್ಮೂರಿಗೆ ಗಣಪತಿನ.